ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಪಾಂಡುವಿಗೆ ಹಾಗೂ ವಿದುರನಿಗೆ ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕದ ತಯಾರಿ ನಡೆಯುತ್ತೆ. ಎಲ್ಲರೂ ಸಂತೋಷದಿಂದ ಇರುವಾಗ ಧೃತರಾಷ್ಟ್ರ ಸಿಂಹಾಸನದ ಕಡೆಗೆ ನಡೀತಾ ಹೋಗ್ತಾನೆ. ಇನ್ನೇನು ಭೀಷ್ಮ ಪಿತಾಮಹರು ಧೃತರಾಷ್ಟ್ರನಿಗೆ ಕಿರೀಟವನ್ನು ಹಾಕಬೇಕು, ಅಲ್ಲಿಗೆ ವಿದುರ ಬಂದು ತಡಿತಾನೆ. ಅಲ್ಲಿವರೆಗೂ ಸಂತೋಷದಿಂದ ಇದ್ದ ಸಭೆ ಒಂದು ಕ್ಷಣ ಸ್ತಬ್ಧವಾಗಿರುತ್ತೆ. ಧೃತರಾಷ್ಟ್ರನು ಕೂಡ ಆಶ್ಚರ್ಯದಿಂದ ವಿದುರನನ್ನ ನೋಡ್ತಾನೆ. ಅಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಿರಲ್ಲ. ಸತ್ಯವತಿ ವಿದುರನನ್ನ ಕೇಳ್ತಾನೆ, ವಿದುರ ಯಾಕೆ ಅಪಶಕುನನ್ನ ಮಾತಾಡ್ತಿದ್ಯಾ? ಇನ್ನೇನು ಅವನಿಗೆ ಕಿರೀಟ ಧಾರಣೆ ಮಾಡಬೇಕು, ನೀನು ಯಾಕೆ ನಿಲ್ಲಿಸಿ ಅಂತ ಹೇಳ್ತಾ ಇದೆಯಾ ಅಂತ ಸತ್ಯವತಿ ವಿದುರನನ್ನ ಕೇಳ್ತಾಳೆ. ಅದಕ್ಕೆ ವಿದುರ ಹೇಳ್ತಾನೆ, ಕಾರಣ ಇದೆ ರಾಜಮಾತೆ. ನಾನು ಈಗಾಗಲೇ ಪ್ರತಿಜ್ಞಾನ ಮಾಡಿದ್ದೇನೆ. ಹಸ್ತಿನಾಪುರದ ಮಂತ್ರಿಯಾಗಿ ಸತ್ಯ, ಧರ್ಮ, ಹಸ್ತಿನಾಪುರದ ಸಿಂಹಾಸನ ಹಿತಕ್ಕಾಗಿ, ಪ್ರಜೆಗಳ ಸುಖಕ್ಕಾಗಿ 4 ವಿಷಯಗಳನ್ನ ನಾನು ಎಂದಿಗೂ ತ್ಯಾಗ ಮಾಡಲ್ಲ. ಅಧಿಕಾರ ನನಗೆ ಸಿಕ್ಕಿದ ಮೇಲೆ ನನಗೆಲ್ಲ ಸಂಬಂಧಗಳು, ಎಲ್ಲ ಅಧಿಕಾರಗಳು ಸ್ತಬ್ಧವಾಗಿರುತ್ತೆ. ನನಗೆ ನ್ಯಾಯನೇ ಮುಖ್ಯ. ಆದ್ದರಿಂದ ರಾಜಮಾತೆ, ನನಗೆ ಈ ಅಧರ್ಮವನ್ನು ತಡೆಯೋದು ಅನಿವಾರ್ಯತೆ ಆಗಿದೆ. ಈ ಅಧರ್ಮನ ನಾನು ನಡೆಯೋಕೆ ಬಿಡಲ್ಲ. ಸತ್ಯವತಿ ವಿದುರನನ್ನ ಕೇಳ್ತಾಳೆ, ಹಾಗಾದರೆ ಯಾವುದು ಅಧರ್ಮ? ಧರ್ಮ ಆಗುವಂಥ ಕಾರ್ಯ ಇಲ್ಲೇ ನಡೀತದೆ ಅಂತ ಕೇಳ್ತಾಳೆ. ಅದಕ್ಕೆ ವಿದುರ ಹೇಳ್ತಾನೆ, ಈ ರಾಜ್ಯಾಭಿಷೇಕ ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದಿಲ್ಲ ಅಂತ ಹೇಳ್ತಾನೆ. ಈ ರಾಜ್ಯಾಭಿಷೇಕ ಧರ್ಮ ವಿರುದ್ಧವಾಗಿದೆ. ಒಬ್ಬ ಹುಟ್ಟು ಕುರುಡ ವ್ಯಕ್ತಿ ರಾಜನಾಗಲು ಯೋಗ್ಯ ಅಲ್ಲ, ಅದು ನಿಮಗೂ ತಿಳಿದಿದೆ. ಆದ್ದರಿಂದ ಈ ಪಟ್ಟಾಭಿಷೇಕಕ್ಕೆ ನನ್ನ ಒಪ್ಪಿಗೆ ಅಂತೂ ಇಲ್ಲವೇ ಇಲ್ಲ. ಈ ಮಾತನ್ನು ಕೇಳಿ ಎಲ್ಲರೂ ಒಂಥರ ಆಶ್ಚರ್ಯದಿಂದ ವಿದುರನ ಕಡೆ ನೋಡ್ತಾರೆ. ಧೃತರಾಷ್ಟ್ರನಿಗಂತೂ ಹೃದಯ ಚೂರು ಚೂರಾಗಿ ಹೋಗಿರುತ್ತೆ. ಯಾಕೆಂದ್ರೆ ಅವನು ಚಿಕ್ಕ ವಯಸ್ಸಿಂದನೂ ಕೂಡ ರಾಜನಾಗುವ ಆಸೆ ಕಂಡಿದ್ದ. ಅವನ ತಲೆಯಲ್ಲಿ ಆ ಆಸೆ ಬಿಟ್ಟರೆ ಬೇರೆ ಯಾವ ಆಸೆನೂ ಇರಲಿಲ್ಲ. ರಾಜನಾಗಬೇಕು, ಆಳ್ವಿಕೆಯನ್ನು ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದ. ಆ ದಿನ ಅವನ ಹತ್ರ ಬಂದು ದೂರ ಹೋದಾಗ ಎಷ್ಟು ನೋವಾಗುತ್ತೋ ಆತನ ಮಾತ್ರ ಬಲ್ಲ. ಆತನ ಕಣ್ಣಲ್ಲಿ ನೀರು ಮೊಳಗಿತ್ತು. ವಿದುರ ಈ ಮಾತನ್ನು ಹೇಳ್ತಿದ್ದಾಗಲೇ ಸತ್ಯವತಿಗೆ ತುಂಬಾ ಕೋಪ ಬರುತ್ತೆ. ಏನು ಮಾತಾಡ್ತಿದ್ದೀಯ ವಿದುರ ನೀನು? ಎಂಥ ದುರ್ನಡತೆಯಿಂದ ನಡ್ಕೋತಿದ್ದೀಯ ನೀನು? ಅದಕ್ಕೆ ವಿದುರ ಹೇಳ್ತಾನೆ, ಮಾತೆ, ಇಲ್ಲಿ ಯಾವ ದುರ್ನಡತೆಯೂ ಇಲ್ಲ, ಯಾವ ಕಪಟವೂ ಇಲ್ಲ. ಇದು ರಾಜಶಾಸನ. ಒಬ್ಬ ಹುಟ್ಟು ಕುರುಡ ವ್ಯಕ್ತಿ ರಾಜನಾಗಲು ಎಂದಿಗೂ ಸಾಧ್ಯ ಇಲ್ಲ. ಧರ್ಮ ಕೆಲವೊಂದು ಬಾರಿ ಕಠೋರವಾಗಿರುತ್ತೆ. ಬಹುಜನರ ಸುಖಕ್ಕಾಗಿ ವ್ಯಕ್ತಿಯ ಬಲಿದಾನವನ್ನ ಧರ್ಮ ಬೇಡಿಯೇ ಬೇಡುತ್ತದೆ. ಹೀಗೆ ಸತ್ಯವತಿ ಹೇಳ್ತಾಳೆ, ಈ ಮಾತನ್ನು ನೀನು ಈಗ ಹೇಳ್ತಾ ಇದೀಯಾ? ಈ ರಾಜ್ಯಾಭಿಷೇಕದ ಬಗ್ಗೆ ನಿನಗೆ ಮೊದಲೇ ತಿಳಿದಿತ್ತಲ್ವ? ನೀನು ಮೊದಲೇ ಹೇಳೋಕ್ಕೆ ಏನಾಗಿತ್ತು? ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ ಮೇಲೆ ಕೊನೆಯ ಕ್ಷಣದಲ್ಲಿ ಹೀಗೆಲ್ಲ ಹೇಳ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ವಿದುರ ಹೇಳ್ತಾನೆ, ಧರ್ಮ ಮನುಷ್ಯನ ಸ್ಥಿತಿಗೆ ತಕ್ಕಂತೆ ಬದಲಾಗುತ್ತೆ ಅಂತ ಹೇಳ್ತಾರೆ. ಮಾತಿಗೆ ಶಕುನಿ ಮಧ್ಯ ಮಾತಾಡ್ತಾನೆ, ಧರ್ಮ ಬದಲಾಗ್ತದೆಯೇ? ಇದನ್ನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಹೇಳ್ತಿದ್ದೀನಿ. ಸ್ವಾರ್ಥ ಬದಲಾಗುತ್ತೆ ಅಂತ ಕೇಳಿದ್ದೆ, ಆದರೆ ಧರ್ಮ ಬದಲಾಗುತ್ತೆ ಅನ್ನೋದು ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಹಸ್ತಿನಾಪುರ ಬಹುದೊಡ್ಡ ರಾಜ್ಯ, ಇಲ್ಲಿಯ ನಿಯಮಗಳು ಬೇರೆನೇ ಇರ್ಬೋದು. ಹಸ್ತಿನಾಪುರದ ಬಗ್ಗೆ ಶಕುನಿ ಮಾತಾಡಿದಾಗ ಭೀಷ್ಮರಿಗೆ ಕೋಪ ಬರುತ್ತೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಯುವರಾಜ ಶಕುನಿ, ನಮ್ಮ ಪರಿವಾರದ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡುವ ಅಧಿಕಾರ ನಿಮಗಿಲ್ಲ. ಅದಕ್ಕೆ ಶಕುನಿ ಹೇಳ್ತಾರೆ, ಕ್ಷಮಿಸಿ ಬಿಡಿ ಮಹಾಮಹಿಮ ಭೀಷ್ಮರೇ, ಸೋದರಿಯ ಪಕ್ಷದಲ್ಲಿ ಮಾತಾಡಲು ಸೋದರನಿಗೆ ಅವಕಾಶ ಇದ್ದೇ ಇರುತ್ತೆ. ಇದು ಕೂಡ ಧರ್ಮವೇ. ಆದರೆ ಹಸ್ತಿನಾಪುರದಲ್ಲಿ ಈ ಧರ್ಮ ಇದೆಯೋ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಧರ್ಮ ಇದೆಯೋ ಇಲ್ವೋ ಅಂತ ಧರ್ಮ ರಕ್ಷಕರಾದ ಮಹಾಮಹಿಮ ಭೀಷ್ಮರೇ ಹೇಳಬೇಕು ಅಂತ ಅಣುಕಿಸುತ್ತಾ ಭೀಷ್ಮರೊಂದಿಗೆ ಮಾತಾಡ್ತಾರೆ. ಅದಕ್ಕೆ ವಿದುರ ಮಾತಿಗಿಳಿತಾನೆ, ಯುವರಾಜ ಶಕುನಿ, ಅಣ್ಣನಲ್ಲಿ ಯಾವುದೇ ಕೊರತೆ ಕಾಣದಿರುವುದು ಒಬ್ಬ ತಮ್ಮನ, ಒಬ್ಬ ಅನುಜನ ಧರ್ಮವಾಗಿರುತ್ತೆ. ಆದರೆ ಒಬ್ಬ ರಾಜನ ಗುಣದೋಷದ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಅಲ್ಲಿ ನಾನು ಸಂಬಂಧವನ್ನು ನೋಡೋಕೆ ಬರಲ್ಲ. ಅಲ್ಲಿ ಮಹಾಮಂತ್ರಿಯ ಧರ್ಮವನ್ನು ನಾನು ಪಾಲನೆ ಮಾಡಬೇಕಾಗತ್ತೆ. ಅದಕ್ಕೆ ಶಕುನಿ ಹೇಳ್ತಾನೆ, ಆದರೆ ಪರಿವಾರದ ಜ್ಯೇಷ್ಠ ಪುತ್ರನಿಗೆ ಈ ಅಧಿಕಾರ ದೊರೆಯುತ್ತದೆ. ಅದಕ್ಕೆ ವಿದುರ ಹೇಳ್ತಾನೆ, ಎಲ್ಲ ಪುತ್ರರು ಸಮಾನ ಅರ್ಹತೆಯನ್ನು ಪಡೆದಿದ್ರೆ ಮಾತ್ರ ಜ್ಯೇಷ್ಠರಿಗೆ ಆ ಅರ್ಹತೆ ಸಿಗುತ್ತೆ. ಆಷಾಢ ಶ್ರಾವಣಕ್ಕಿಂತ ಮೊದಲೇ ಬರುತ್ತೆ, ಆದರೆ ಮಹತ್ವ ಶ್ರಾವಣಕ್ಕೆ ಹೆಚ್ಚು. ಏಕೆಂದರೆ ಶ್ರಾವಣದಲ್ಲೇ ಅತಿ ಹೆಚ್ಚು ಮಳೆ ಬೀಳುತ್ತೆ. ವಯಸ್ಸು ಮತ್ತು ಗುಣಗಳ ಬಗ್ಗೆ ವಿಚಾರ ಮಾಡೋದಾದರೆ ಗುಣಗಳ ಬಗ್ಗೆ ಯೋಚನೆ ಮಾಡುವುದೇ ಅನಿವಾರ್ಯ. ರಾಜ್ಯವನ್ನು ಆಳುವ ವ್ಯಕ್ತಿಗೆ ಪರಿಪೂರ್ಣತೆ ಬೇಕು. ಪರಿಪೂರ್ಣತೆ ಇಲ್ಲದೆ ಆತ ಆಳ್ವಿಕೆ ಮಾಡಲು ಸಾಧ್ಯ ಇಲ್ಲ. ಇದೇ ಧರ್ಮ ಮತ್ತು ಇದೇ ನ್ಯಾಯ. ಹೇಳಿದ ತಕ್ಷಣ ಕೋಪದಲ್ಲಿದ್ದ ಧೃತರಾಷ್ಟ್ರನಿಗೆ ಮತ್ತಷ್ಟು ಕೋಪ ಬರುತ್ತೆ. ನನ್ನನ್ನು ಅಪೂರ್ಣ ಅಂತಿದೀಯ ನೀನು? ನಾನು ಅಪೂರ್ಣನ? ಈಗಾಗಲೇ ಸಾಕಷ್ಟು ಅಪಮಾನ ಆಗಿದೆ. ಇಲ್ಲಿ ನನಗೆ ಇನ್ನೂ ಒಂದು ಕ್ಷಣನೂ ನಿಲ್ಲಕ್ಕೆ ಮನಸ್ಸಿಲ್ಲ. ನಿನ್ನ ಧರ್ಮದ ಬೋಧನೆ ಆದಮೇಲೆ ನನಗೆ ಹೇಳು, ನಾನು ಬರ್ತೀನಿ ಅಂತ ಅಲ್ಲಿಂದ ಕೋಪದಿಂದ ಹೋಗ್ತಾನೆ. ಇದನ್ನು ನೋಡಿದ ಸತ್ಯವತಿ ವಿದುರನ ಬಂದು, ದೃಷ್ಟಿ ಇಲ್ಲ ಅಂದ ತಕ್ಷಣ ಅವನು ರಾಜನಾಗಲು ಯೋಗ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ನಾನು ಇದನ್ನು ಒಪ್ಪಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿದುರ ಹೇಳ್ತಾನೆ, ದೃಷ್ಟಿಯೇ ಒಬ್ಬ ರಾಜನ ಮೊದಲ ಆಯುಧವಾಗಿರುತ್ತೆ. ಒಬ್ಬ ರಾಜ ಒಬ್ಬರ ಮುಖ ಭಾವನೆಯಿಂದ ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳಬಲ್ಲನು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಆಗ ಮಾತ್ರ ಅವನು ಪರಿಪೂರ್ಣನಾಗ್ತಾನೆ. ಇಲ್ಲ ಅಂದರೆ ಅವನ ಹತ್ರ ಇದ್ದ ಶತ್ರುಗಳು ಕೂಡ ಅವನಿಗೆ ಕಾಣಕ್ಕೆ ಸಿಗಲ್ಲ. ಪ್ರಜೆಗಳು ದುಃಖದಲ್ಲಿದ್ದಾಗ ಅವರ ಕಣ್ಣೀರನ್ನು ನೋಡಲೇಬೇಕಾಗತ್ತೆ. ಕೇಳಿದರೆ ಆ ಭಾವನೆಗಳು ನಮಗೆ ಗೊತ್ತಾಗಲ್ಲ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೋ ಸತ್ಯ ಹೇಳ್ತಾ ಇದ್ದಾರೋ ಅನ್ನೋದು ನಮಗೆ ತಿಳಿಯಲ್ಲ. ಒಬ್ಬ ನೇತ್ರಹೀನ ವ್ಯಕ್ತಿ ಇದನ್ನೆಲ್ಲ ಹೇಗೆ ಮಾಡಲು ಸಾಧ್ಯ? ಒಬ್ಬ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಅದು ಕುಟುಂಬದ ಸ್ವಾರ್ಥ ಆಗಿರಬಾರ್ದು, ಪ್ರಜೆಗಳ ರಕ್ಷಣೆ ಆಗಿರಬೇಕು. ಒಬ್ಬೊಬ್ಬ ಪ್ರಜೆಗಳ ಜವಾಬ್ದಾರಿ ಆ ರಾಜ ಹೊತ್ತಿರಬೇಕು. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಮಹಾಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರು ಇವರೆಲ್ಲ ಇರ್ತಾರೆ, ಅದಕ್ಕೆ ರಾಜನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ವಿದುರ ಹೇಳ್ತಾನೆ, ಇವರೆಲ್ಲ ರಾಜನ ಆಜ್ಞೆ ಪಾಲನೆ ಮಾಡುವವರಾಗಿರಬೇಕೇ ಹೊರತು ತಾವೇ ಆಳ್ವಿಕೆ ಮಾಡುವಾಗೆ ಇರಬಾರ್ದು. ಎಲ್ಲರೂ ರಾಜನ ಹಿಂದೆ ಹೋಗಬೇಕೇ ಹೊರತು ರಾಜನ ಮುಂದೆ ಹೋಗಿ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಬಾರ್ದು. ಯಾವ ದೇಶದ ರಾಜ ಅಶಕ್ತನಾಗಿರ್ತಾನೋ ಆ ದೇಶದಲ್ಲಿ ಪ್ರಜೆಗಳು, ಸೇನಾಧಿಪತಿಗಳು, ಮಂತ್ರಿಮಂಡಲ ಕೂಡ ಮೈಗಳರಾಗ್ತಾರೆ. ಅವರಿಗೆ ಮನಸ್ಸಿಗೆ ಬಂದಂತನ್ನು ಅವರು ಮಾಡ್ತಾರೆ. ರಾಜರಿಗೆ ಬೆಲೆ ಇರಲ್ಲ. ಧೃತರಾಷ್ಟ್ರ ಕೋಪದಿಂದ ಹೋಗ್ತಾ ಇರೋದನ್ನು ನೋಡಿ ಪಾಂಡು ಕೂಡ ಅವನಿಂದ ಹೋಗ್ತಾನೆ. ಪಾಂಡು ಅವನನ್ನು ಸಮಾಧಾನ ಮಾಡಕ್ಕೆ ಹೋಗ್ತಾನೆ. ನೋಡಿ ಜ್ಯೇಷ್ಠ ಭ್ರಾತ, ಅಧಿಕಾರದ ದೃಷ್ಟಿಯಿಂದ ವಿದುರ ಆ ಥರ ಹೇಳಿರ್ಬೋದು, ಆದರೆ ನಾವು ಕೇಳಿಕೊಳ್ಳೋಣ, ರಾಜಮಾತೆ ಕೂಡ ಇದನ್ನು ಒಪ್ಪಲ್ಲ, ನೀವೇನೂ ತಲೆ ಕೆಡಿಸ್ಕೋಬಿಡಿ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದ ನಾನು ಅಪೂರ್ಣನಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅದನ್ನೆಲ್ಲ ನಾನು ಮೆಟ್ಟಿ ನಿಂತು ಈ ಜಾಗಕ್ಕೆ ಬಂದಿದ್ದೀನಿ. ಇದೆಲ್ಲ ಆದಮೇಲೂ ಕೂಡ ನಾನು ಭಿಕ್ಷೆ ಬೇಡಿ ಈ ರಾಜನ ಪಟ್ಟವನ್ನು ತಗೋಬೇಕಾ ಅಂತ ಕೂಗಾಡ್ತಾನೆ. ಆದರೆ ಧೃತರಾಷ್ಟ್ರ ಇವನ್ನೆಲ್ಲ ಯಾವುದೂ ಕೇಳೋಕ್ಕೆ ತಯಾರಿರಲಿಲ್ಲ. ಅವನಿಗೆ ಪಾಂಡು ಮೇಲೂ ಕೂಡ ಕೋಪವಿತ್ತು. ನೀನು ಮತ್ತು ವಿದುರ ಸೇರಿ ಈ ಜಾಲವನ್ನು ಹೆಣೆದಿದ್ದೀರಾ, ನ್ಯಾಯ ಧರ್ಮದ ಮೇಲೆ ನನ್ನನ್ನು ಕಟ್ಟ ಹಾಕ್ತಿದ್ದೀರಾ. ಈ ಥರ ಹೇಳಿ ನೀನು ಅಧಿಕಾರ ಸ್ವೀಕಾರ ಮಾಡೋ ಕನಸು ಕಾಣ್ತಿದ್ಯಾ ಅಂತ ಪಾಂಡು ಮೇಲೆ ಕೂಗಾಡ್ತಾನೆ. ಅಂದರೆ ಯಾವುದೇ ಕಾರಣಕ್ಕೂ ಪಾಂಡು ಆತನ ಮೇಲೆ ಅಪವಾದ ಬರೋಕ್ಕೆ ಬಿಡಲ್ಲ. ಇದೆಲ್ಲ ಸುಳ್ಳು, ಇದೆಲ್ಲ ನಿಮ್ಮ ಕಲ್ಪನೆ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರ ಯಾರ ಮಾತನ್ನು ಕೇಳೋಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಆತನಿಗೆ ಅಷ್ಟೂ ಕೋಪವಿತ್ತು. ಅಷ್ಟೂ ಕೋಪನ ಅವನು ಪಾಂಡು ಮೇಲೆ ತೀರಿಸ್ಕೊತಾನೆ. ಮಾತನ್ನು ದುಃಖಿತರಾದ ಪಾಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇತ್ತ ವಿದುರ ಎಲ್ರಿಗೂ ಧರ್ಮದ ಪಾಠವನ್ನು ಮಾಡ್ತಾ ಇರ್ತಾನೆ. ವಿದುರನ ಮಾತಿಗೆ ಒಂದು ಚೂರು ಒಪ್ಪಿಗೆ ಇಲ್ಲದ ಶಕುನಿ ಮತ್ತೆ ಮಾತಿಗಿಳಿತಾನೆ. ನೀವು ಹೇಳೋದಾದರೆ ಪರಿಪೂರ್ಣದ ವ್ಯಕ್ತಿ ಮಾತ್ರ ರಾಜನಾಗಲು ಸಾಧ್ಯ. ಹಾಗಾದರೆ ನಿಮ್ಮನ್ನು ನೀವು ರಾಜನ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡುವ ಹಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ಭೀಷ್ಮ ಮಧ್ಯ ತಡಿತಾನೆ. ಅದಕ್ಕೂ ಕೂಡ ವಿದುರ ಉತ್ತರವನ್ನು ಕೊಡ್ತಾನೆ. ಮುಳ್ಳಿನ ಕೆಲಸ ವೃಕ್ಷವನ್ನು ರಕ್ಷಣೆ ಮಾಡೋದಾಗಿರುತ್ತೆ. ಸ್ವತಃ ಪುಷ್ಪದ ಸ್ಥಾನ ಪಡೆಯಲು ಅದಕ್ಕೆ ಆಸೆಯೂ ಇಲ್ಲ, ಆಸಕ್ತಿನೂ ಇಲ್ಲ. ನಾನು ಕೂಡ ಈ ರಾಷ್ಟ್ರವೃಕ್ಷದ ಒಂದು ಸಣ್ಣ ಮುಳ್ಳು ಅಷ್ಟೇ. ಯಾವಾಗ ರಾಷ್ಟ್ರಹಿತದ ವಿಷಯ ಬರುತ್ತೋ ಖಂಡಿತವಾಗಿಯೂ ತಲೆಬಾಗುತ್ತೇನೆ. ನನಗೂ ತಿಳಿದಿದೆ, ಈಶ್ವರನಿಗೆ ಹೂವನ್ನು ಅರ್ಪಿಸಲಾಗುತ್ತೆ, ಮುಳ್ಳುಗಳನ್ನು ಮೊದಲೇ ಕಿತ್ತೆಸಲಾಗುತ್ತೆ. ಆದರೆ ನನಗೆ ಆ ದುಃಖ ಇಲ್ಲ. ಮುಳ್ಳಿನ ಜವಾಬ್ದಾರಿಯನ್ನು ನಾನು ಸದಾ ಪಾಲನೆ ಮಾಡ್ತೀನಿ. ಈ ಮಾತನ್ನು ಆಡಬೇಕಾದ್ರೆ ವಿದುರನ ಕಣ್ಣಲ್ಲಿ ನೀರಿತ್ತು. ಈ ಮಾತುಗಳನ್ನೆಲ್ಲ ಕೇಳಿ ಭೀಷ್ಮ ಸತ್ಯವತಿ ಬಳಿ ಹೋಗಿ ಹೇಳ್ತಾನೆ, ರಾಜಮಾತೆ, ಹಸ್ತಿನಾಪುರದ ರಾಜಸಿಂಹಾಸನದ ವಿಷಯದಲ್ಲಿ ವಿದುರನ ಶ್ರದ್ಧೆ ಮತ್ತು ಸಮರ್ಪಣಾ ಭಾವನದ ಬಗ್ಗೆ ನನಗೆ ಯಾವುದೇ ಸಂದೇಹ ಇಲ್ಲ. ಸತ್ಯವತಿ ಹೇಳ್ತಾಳೆ, ನಿನ್ನ ಮಾತನ್ನು ನಾನು ಒಪ್ತೇನೆ, ಆದರೆ ಈ ಸಿಂಹಾಸನ ಮುಂದೆ ಯಾವತ್ತೂ ಖಾಲಿ ಇರಬಾರ್ದು. ಅದಕ್ಕೆ ವಿದುರ ಹೇಳ್ತಾನೆ, ನನ್ನ ಸಲಹೆ ಏನಂದರೆ ಜ್ಯೇಷ್ಠ ಭ್ರಾತನಾದ ಪಾಂಡು ಈ ಸಿಂಹಾಸನವನ್ನು ಏರಬೇಕು, ಆತ ರಾಜನಾಗಬೇಕು. ಇದೇ ನ್ಯಾಯಯುತವಾಗಿರುತ್ತದೆ. ಹೀಗೆ ಮಾಡಿದ ಮಾತ್ರ ಹಸ್ತಿನಾಪುರದ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ವಿದುರ ಹೇಳ್ತಾನೆ. ವಿದುರ ಹೇಳಿದ ಮಾತಿಗೆ ಸತ್ಯವತಿ ಹಾಗೂ ಭೀಷ್ಮರು ಒಪ್ತಾರ. ಇರುವರು ಎಲ್ಲರೂ ಈ ನಿರ್ಧಾರವನ್ನು ಒಪ್ಕೋತಾರ. ಧೃತರಾಷ್ಟ್ರ ಮುಂದೆ ಏನು ಮಾಡ್ತಾನೆ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಮುಂದಿನ ಸಂಚಿಕೆಯನ್ನು ನೋಡಲೇಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.